ಮಧುರ ಅಗ್ರಿಟೆಕ್ಗೆ ರೈತ ಬಾಂಧವರಿಗೆ ಸ್ವಾಗತ. ಈ ಸೇವಂತಿಗೆಯಲ್ಲಿ ವಿಲ್ಟ್ ಅಂದರೆ ಗಿಡಗಳು ಒಣಗ್ತಾ ಇದೆ. ಈಗ ಬೇಸಿಗೆಗಾಲ ಜಾಸ್ತಿ ಆಗಿರೋದ್ರಿಂದ ನಮ್ಮ ತೋಟದಲ್ಲಿ ಗಿಡಗಳು ಒಣಗ್ತವೆ. ಇದನ್ನು ಫಿಸೇರಿಯಂ ವಿಲ್ಟ್ ಅಂತೇಳಿ ನಾವು ಕರಿತೇವೆ. ಇದೇನಪ್ಪ ಅಂದರೆ ಬೇರುಗಳಲ್ಲಿ ಈ ಒಂದು ಸಾಯಿಲ್ ಬಾರ್ನ್ ಅಂತ ಹೇಳ್ತೀವಿ. ಅಂದರೆ ಭೂಮಿಯಲ್ಲಿ ಆ ರೋಗಾಣುಗಳು ಹೆಚ್ಚಾಗಿ ಬೇರು ಕೊಳೆತ್ಬಿಟ್ಟು ಗಿಡ ಎಲ್ಲ ಒಣಗ್ಕೊಂತ ಹೋಗುತ್ತೆ. ಮೇಲಿದ್ದ ಎಲ್ಲ ಈ ಥರ ಒಣಗ್ತದೆ. ನೀವು ನೋಡ್ತಾ ಇರ್ಬೋದು ಲಕ್ಷಣಗಳು. ಇದಕ್ಕೆ ಫಿಸೇರಿಯಂ ವಿಲ್ಟ್ ಅಂತ ಹೇಳ್ತೀವಿ. ಇದು ಈಗ ಬೇಸಿಗೆಯಲ್ಲಿ ಏನು ನೀವು ತಾವು ನಾಟಿ ಮಾಡಿದಿರಿ, ಇದಕ್ಕೆ ಸ್ವಲ್ಪ ಜಾಸ್ತಿ ಕಾಣ್ತದೆ. ಈ ವಿಲ್ಟ್ನ ಯಾವ ರೀತಿಯಲ್ಲಿ ತಡೆಗಟ್ಟಬೇಕು ಅನ್ನೋದು ಭಾಳ ಮುಖ್ಯವಾಗಿರುತ್ತೆ. ಇದನ್ನು ನೀವು ಈಗೇನು ನಾಟಿ ಮಾಡಿದ 1 ತಿಂಗಳು ಅಥವಾ 2 ತಿಂಗಳಾಗಿರ್ಬೋದು ಅಥವಾ 2.5 ತಿಂಗಳಾಗಿರ್ಬೋದು, ಈಗೇನು ಬಡ್ ಸ್ಟೇಜಸ್ಸಲ್ಲಿದ್ದಾವೆ, ಈಗ ಇದರ ಪ್ರಭಾವ ಜಾಸ್ತಿ ಇರುತ್ತೆ. ತಾವುಗಳು ಇದನ್ನು ಡ್ರಂಚಿಂಗ್ ಅಂತ ಹೇಳ್ತೀವಿ. ಅಂದರೆ ಸಾಯಿಲ್ ಡ್ರಂಚಿಂಗ್ ಮಾಡಬೇಕಾಗತ್ತೆ. ಅಥವಾ ಫರ್ಟಿಗೇಷನಲ್ಲಿ ಡ್ರಿಪ್ಪಲ್ಲಿ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಒಂದೇನಪ್ಪ ಅಂದರೆ ಟ್ರೈಕೋಡರ್ಮಾ ವಿರಿಡೆ ಅಂತ ಬರುತ್ತೆ, ಹಾಗೂ ಬ್ಯಾಸಿಲಸ್ ಇದಂತ ಬರುತ್ತೆ. ನೀವು 1 ಎಕರೆಗೆ 5 kg ಟ್ರೈಕೋಡರ್ಮಾ ಮತ್ತು ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ನ ಡ್ರಿಪ್ ಮುಖಾಂತರ ನೀವು ಇದನ್ನು ಇದರಲ್ಲಿ ಬಿಟ್ಟಾಗ ಅದು ನೀರಿನಲ್ಲಿ ಅದು ಮುಖಾಂತರ ಅದು ಹೋಗುತ್ತೆ. ಅಲ್ಲಿ ವಿಲ್ಟ್ನ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾವು ಇನ್ನೊಂದು ಮೆಥಡ್ ಏನಪ್ಪ ಅಂದರೆ ಡ್ರಂಚಿಂಗ್ ಅಂತ ಹೇಳ್ತೀವಿ. ಯಾವುದೇ ಥರದ ಫಂಗಿಸೈಡ್ಸ್ ಆಗಿರ್ಬೋದು, ಲೈಕ್ ನೀವು ಈಗೇನು ಫಂಗಿಸೈಡ್ಸ್ ಬರ್ತಾವ, ಕಾರ್ಬನ್ ಡೈಸಮ್ ಆಗಿರ್ಬೋದು, ಮ್ಯಾಂಕೋಸಬ್ ಆಗಿರ್ಬೋದು, ಇವನ್ನ ನಾವು 2 ಗ್ರಾಮ್ 1 ಲೀಟ್ರ್ ನೀರಿನಲ್ಲಿ ಇದು ಮಾಡ್ಕೊಂಬಿಟ್ಟು ಆ ಗಿಡಗಳಿಗೆ ನಾವು ಡ್ರಂಚ್ ಮಾಡ್ತೀವಿ. ಇದು ಸರ್ವೇ ಸಾಮಾನ್ಯವಾಗಿರುತ್ತೆ. ಆದರೆ ನಾವು ರೈತರಲ್ಲಿ ಏನು ಕೇಳ್ಕೋದಪ್ಪ ಅಂದರೆ ಇದನ್ನು ಪರ್ಮನೆಂಟಾಗಿ ನಾವು ಈ ಒಂದು ರೋಗವನ್ನು ನಿರ್ವಹಣೆ ಮಾಡಬೇಕಪ್ಪ ಅಂದರೆ ನಾವುಗಳು ಮಧುರ ಅಗ್ರಿಟೆಕ್ನಿಂದ ಹೊಸ ತಂತ್ರಜ್ಞಾನವಾಗಿ ನಾವು ಇದು ಮಾಡ್ತಾಯಿದ್ದೀವಿ. ಇದರಲ್ಲಿ ಏನಪ್ಪ ಅಂದರೆ ತಾವುಗಳು ಈ ರೋಗ ಬಂದಿರತಕ್ಕಂಥ ಗಿಡಗಳು, ಅಂದರೆ ಈ ಫಿಸೇರಿಯಂ ವಿಲ್ಟ್ ಬಂದು ಯಾವಾಗ ಗಿಡಗಳು ಒಣಗ್ತಾ ಇರುತ್ತಲ್ವ, ಈ ಥರ ಒಣಗ್ತಾ ಇರತಕ್ಕಂಥ ಗಿಡಗಳನ್ನ ನೀವು ಅಬ್ಸರ್ವ್ ಮಾಡಬೇಕು. ಈ ಗಿಡ ಒಣಗ್ತಾ ಇದೆ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಗಿಡಗಳಿಗೆ ಕೂಡ ಇದು ಅಟ್ಯಾಕ್ ಆಗುತ್ತೆ. ಹಾಗಾಗಿ ನಾವು ಏನು ಹೇಳ್ತೀವಿ ಅಂದರೆ, ನೀವು ಫಸ್ಟು ಒಣಗ್ತಾ ಇರೋ ಗಿಡಗಳು, ಆ ಸುತ್ತಮುತ್ತ ಗಿಡಗಳಿಗೆ ಇದನ್ನು ಫಸ್ಟ್ ಟ್ರೀಟ್ಮೆಂಟ್ ಮಾಡಬೇಕಂತ ಹೇಳ್ತೀವಿ. ಯಾವುದನ್ನು ಟ್ರೀಟ್ಮೆಂಟ್ ಮಾಡಬೇಕಪ್ಪ ಅಂದರೆ ಥೈಫಿನೈಟ್ ಮಿಥೈಲ್ ಅಂತ ಬರುತ್ತೆ, 70% WP. ಇದು ಪ್ರಿವೆಂಟಿವ್ ಹಾಗೂ ಕ್ಯೂರೇಟಿವ್ ಅಂತ ಹೇಳ್ತೀವಿ. ಈ ಔಷಧಿಯನ್ನು 5 ಗ್ರಾಮ್ 1 ಲೀಟ್ರ್ ನೀರಲ್ಲಿ ಹಾಕ್ಕೊಂಡು 1 ಲೀಟ್ರ್ ಒಂದು ಗಿಡಕ್ಕೆ ಎಲ್ಲಿ ಆಗಿರ್ತಕ್ಕಂಥ ಗಿಡಗಳಿಗೆ ಡ್ರಂಚ್ ಮಾಡಬೇಕು, ಮತ್ತು ಸುತ್ತಮುತ್ತ ಇರತಕ್ಕಂಥ ಗಿಡಗಳಿಗೆ ಕೂಡ ಡ್ರಂಚ್ ಮಾಡಬೇಕು. ಹಾಗೆ ಮಧುರ ಅಗ್ರಿಟೆಕ್ನ ಅವತಾರ್ ಅಂತ ಬರುತ್ತೆ. ಅವತಾರ್ ಇದು ಗ್ರ್ಯಾನ್ಯುಲರ್ ಫಾರಮ್ನಲ್ಲಿರುತ್ತೆ. ಇದರಲ್ಲಿ ಥೈಮ್ಯಾಥೆಕ್ಸಿಯಮ್ 1% ಪ್ಲಸ್ ಕ್ಲೋರೋತ್ರಿಪ್ರೆನಾಲ್ 0.5% ಇರುತ್ತೆ. ಇದನ್ನು ನೀವು ಒಂದು ಗಿಡಕ್ಕೆ 15ರಿಂದ 20 ಗ್ರಾಮು ಎಲ್ಲಿ ನೀರು ಬರ್ತಾ ಇರುತ್ತಲ್ಲ, ನೀವು ಎಲ್ಲಿ ನೀರು ಡ್ರಿಪ್ಪಲ್ಲಿ ಬರ್ತಾ ಇರುತ್ತೆ ಅಲ್ಲಿ 10 ಗ್ರಾಮ್ 15 ಗ್ರಾಮ್ವರೆಗೂ ನೀವು ಇದನ್ನು ಅಲ್ಲೇ ಆ ಡ್ರಿಪ್ ಹತ್ರ ಹಾಕಬೇಕಾಗತ್ತೆ. ಎಲ್ಲಿ ನೀವು ಥೈಫಿನೈಟ್ ಮಿಥೈಲ್ 70% WP ಹೇಳಿದ್ನಲ್ವ, ಅದರ ಜೊತೆಗೆ ಇದನ್ನು ಅಲ್ಲೇ ಡ್ರೆಂಚ್ ಮಾಡಬೇಕಾಗತ್ತೆ. ನೀವು ಡ್ರೆಂಚ್ ಮಾಡೋದ್ರಲ್ಲಿದ್ದ ಅದು ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಗಿಡಗಳಿಗೆ ಫಸ್ಟ್ ನೀವು ಮಾಡಿಬಿಟ್ಟು, ಮುಂದೆ ಏನಪ್ಪ ಅಂದರೆ ನಿಮ್ಮ ಪ್ರತಿಯೊಂದು ಸೇವಂತಿಗೆ ಗಿಡಗಳಿಗೆ ನೀವು ಮಾಡ್ಕೊತ ಹೋಗ್ಬೇಕಾಗತ್ತೆ. ಯಾಕಂದರೆ ಬೇಸಿಗೆ ಆಗೋದ್ರಲ್ಲಿದ್ದ ಇದರ ಇದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ವಿಲ್ಟ್ನ ಎಫೆಕ್ಟು. ಇದೇ ನೋಡ್ತಾ ಇರ್ಬೋದು ನೀವು, ಥೈಫಿನೈಟ್ ಮಿಥೈಲ್ ಅಂತ ಹೇಳ್ತೀವಿ, 70% WP. ಇದು ಕ್ಯೂರೇಟಿವ್ ಹಾಗೂ ಪ್ರಿವೆಂಟಿವ್ ಆಗಿ ವರ್ಕ್ ಮಾಡುತ್ತೆ. ಇದು 70%. ಇದರಲ್ಲಿ ಏನಪ್ಪ ಅಂದರೆ ನಿಮಗೆ ಡಿಸೀಸ್ ತಡೆಗಟ್ಟೋದಲ್ಲದೆ ಮುಂದೆ ಬರದಾಗೆ ಕಂಟ್ರೋಲ್ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ. ಇದು 5 ಗ್ರಾಮ್ 1 ಲೀಟ್ರ್ ನೀರಿನಲ್ಲಿ ಡ್ರಂಚ್ ಮಾಡಬೇಕು. ಆಗ ಏನಾಗುತ್ತಪ್ಪ ಅಂದರೆ ನಿಮಗೆ ಇದನ್ನು ನಾವು ಹೇಳೋದೇನಪ್ಪ ಅಂದರೆ, ಇವುಗಳು ಎವ್ರಿ 15 ಡೇಸಿಗೆ ಒಂದು ಟೈಮು ನೀವು ರೆಗ್ಯುಲರಾಗಿ, ಈಗ ಏನು ಮೇ ತಿಂಗಳು ಮುಗಿಯೋವರೆಗೂ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅವತಾರ್, ಅದೇ ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ವ. ಇದನ್ನು ಕೂಡ ನೀವು ಒಂದು ಗಿಡಕ್ಕೆ 15ರಿಂದ 20 ಗ್ರಾಮ್ವರೆಗೂ ನೀವು ಎಲ್ಲಿ ಡ್ರಿಪ್ನ ನೀರು ಹೋಗ್ತಾ ಇರುತ್ತೆ ಅಲ್ಲಿ ಇದನ್ನು ಹಾಕಬೇಕಾಗತ್ತೆ. ಈ ಎರಡುಗಳನ್ನು ಹಾಕಿದಾಗ ನಿಮಗೆ 10ರಿಂದ 15 ದಿನದಲ್ಲೇ ನಿಮಗೆ ಈ ವಿಲ್ಟ್, ಏನು ಫಿಸೇರಿಯಂ ವಿಲ್ಟ್ ಅಂತ ಹೇಳ್ತೀವಿ, ಒಣಗೋ ರೋಗ, ಇದು ಕಂಟ್ರೋಲ್ ಆಗುತ್ತೆ. ಪ್ರತಿಯೊಬ್ಬರು ಈ ಸ್ಕ್ಯಾನ್ ಮಾಡಿ ಮಧುರ ಅಗ್ರಿಟೆಕ್ನ ಸಂಪರ್ಕ ಮಾಡಿ, ಮಧುರ ಅಗ್ರಿಟೆಕ್ ಕರ್ನಾಟಕನ ಸಂಪರ್ಕ ಮಾಡಿ, ನಿಮಗೆಲ್ಲ ಮಾಹಿತಿಗಳು ಸಿಗ್ತವೆ.
ಅಥವಾ ನಮ್ಮ ಸಹೋದ್ಯೋಗಿಗಳಿದ್ದಾರೆ, ಅವ್ರನ್ನ ಸಂಪರ್ಕಿಸಿದರೆ ನಿಮ್ಮ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ತಮಗೆಲ್ಲರಿಗೂ ಧನ್ಯವಾದಗಳು.